ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೆನ್ನೆ ನೀವು ಇದ್ರಲ್ವ ಆ ಪ್ರೋಗ್ರಾಮಲ್ಲಿ? ನಿನ್ನೆ ಏನಾಯ್ತು, ಪ್ರೋಗ್ರಾಮ್ ತುಂಬಾ ಲಾಸ್ಟ್ ಬಂದೆ. ನಮ್ಮ ರಾಘವ್ ಅವ್ರದ್ದು ಒಂದು ಹನುಮಂತ ಚಿತ್ರದ ಸಾಂಗ್ ರಿಲೀಸ್ ಇತ್ತು. ಸಾಮಾನ್ಯ ನೀವೆಲ್ಲ ಸಿನಿಮಾದಲ್ಲಿ ತೋರಿಸೋದು ಪೊಲೀಸವ್ರು ಲಾಸ್ಟ್ ಅಲ್ಲಿ ಬರೋದು ಅಂತ. ಇದೇನ್ ನ್ಯಾಯ ಮಾಡಿದಿರಿ? ಇವತ್ತು ಫಸ್ಟೇ ಕರೆದು ಬಿಡಿದಾರಲ್ಲ. ನಾವೇ ಫಸ್ಟೇ ಬಂದ್ಬಿಟ್ರೆ ಬೇರೆಯವ್ರಿಗೆ ಏನು ಕೆಲಸ ಇರುತ್ತೆ? ಮಾಸ್ತಿ ಸರ್ ಎಲ್ಲ ಈಗ ಬರ್ತಾ ಇದಾರ. ಸೊ ಮೊದಲನೇದಾಗಿ ಪೊಲೀಸನ್ನ ಕರೆದ್ಬಿಟ್ಟಿರು. ನನಗೆ ಮೊದಲಿಂದ ಒಂದು ಗಟ್ಟಿಯಾದ ನಂಬಿಕೆ ಏನಿತ್ತು ಅಂತಂದ್ರೆ, ಈ ಚಲನಚಿತ್ರ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮ ಇರುತ್ತಲ್ಲ, ಅದು ಬಹಳ ಸ್ಟ್ರಾಂಗ್ ಅಂತ. ಈಗ ನಾನು ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ಬುದ್ಧಿ ಹೇಳಿದ್ರೆ ಒಬ್ಬ ಕೇಳ್ತಾನೆ, ಯಾರು ಬಂದಿರ್ತಾನೆ ಅವನಿಗೆ ನಾನು ಮಾತಾಡ್ತೀನಿ ಅಥವಾ ಮತ್ತೊಂದು ಹೇಳ್ತೀನಿ. ಆದರೆ ಸಿನಿಮಾದ ಮುಖಾಂತರ ಪ್ರತಿ ಸಿನಿಮಾದಲ್ಲಿ ಒಂದು ಟೇಕ್ ಅವೇ ಅಂತ ಇರುತ್ತೆ. ಅದೊಂದು ಒಳ್ಳೇದಾಗ್ಬೋದು, ಒಂದು ಕೆಟ್ಟದಾಗ್ಬೋದು. ಅದು ಒಬ್ಬ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ತೊಗೊಂಡು ಹೋಗ್ತಾನೆ ಅಂತ. ಸೊ ಯಾವಾಗ ನನಗೆ ತುಂಬ ಹೊಟ್ಟೆ ಕಿಚ್ಚಿತ್ತು. ಒಬ್ಬರು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಇರ್ತಾರಲ್ಲ, ಅವ್ನ ಕಂಡ್ರೆ ಸಖತ್ ಹೊಟ್ಟೆ ಕಿಚ್ಚು. ಯಾಕೆಂದರೆ ಅವರೊಂದು ಬ್ರಿಡ್ಜ್ ಕಟ್ಬಿಟ್ಟು, ಈಗ ವಿಶ್ವೇಶ್ವರ ಅವ್ರು ಇಲ್ಲ, ಆದರೆ ಅವ್ರು ಮಾಡಿರೋ ಕೆಲಸ ಅಲ್ಲೇ ಇರುತ್ತೆ. ಅವರು ತೀರೋದ್ರು ಇವತ್ತಿಗೂ ಇರುತ್ತೆ, ಅವ್ರು ಇಲ್ಲದೆ ಇದ್ರು. ಅದೇ ನಾವು ಮಾಡಿರ್ತಕ್ಕಂಥ ಕೆಲಸ ಆ ಸ್ಟೇಷನಲ್ಲಿರುವಾಗ ಆ ಇನ್ವೆಸ್ಟಿಗೇಷನ್ ಆ ಕೇಸ್ ಕೋರ್ಟಲ್ಲಿ ಟ್ರಯಲ್ ಮುಗೀತಾನೆ, ಅಲ್ಲಿಗೆ ಮುಗೀತು. ಡಾಕ್ಟರ್ ಯಾರಿಗೋ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅವ್ನು ವಾಸಿಯಾಗಿ ಹೋದ ಅಂದರೆ ಅಲ್ಲಿಗೆ ಮುಗಿಯುತ್ತೆ. ಆದರೆ ಈ ಸಿನಿಮಾದ ಹೇಗೆ ಅಂತಂದರೆ, ಇವತ್ತಿನ ದಿವಸ ರಾಜ್ ಕಪೂರ್ ನಮ್ಮ ಜೊತೆಲಿ ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ನಮ್ಮ ಜೊತೆಲಿ ಇಲ್ಲ, ಶಂಕರ್ನಾಗಿಲ್ಲ. ಆದರೆ ಇನ್ನೂ ಬದುಕಿದ್ದಾರೆ ಅವರು. ಸತ್ತ ಮೇಲೂ ತನ್ನ ಕೆಲಸವನ್ನು ಜೀವಂತವಾಗಿಡುವಂಥ ಶಕ್ತಿ ಅಂತಂದರೆ ಕಲಾವಿದರಿಗಿರುತ್ತೆ ಅಂತ ನನ್ನ ಗಟ್ಟಿಯಾದ ನಂಬಿಕೆ. ಅದು ಒಬ್ಬ ಸಿನಿಮಾಟೋಗ್ರಫರ್ ಆಗಿರ್ಬೋದು, ಅಥವಾ ಒಬ್ಬರು ಹಾಡು ಬರೆಯೋರು ಇರ್ಬೋದು, ಅಥವಾ ಹಾಡು ಆಡಿರೋರು ಇರ್ಬೋದು. PB ಶ್ರೀನಿವಾಸ್ ಅವರು ಇಲ್ಲ ಅಂದರು, ಅವ್ರ ಕಂಠ ಇವತ್ತು ನಮ್ಮ ಜೊತೆ ಇದೆ. ಸೊ ಹಂಗಾಗ್ಬಿಟ್ಟು ಭಾಳ ಜಲಸಿತ್ತು. ಆ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಸೋಷಿಯಲ್ ಮೀಡಿಯಾನ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಪರಾಧಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಂತ. ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಾಗೆ ಶಾರ್ಟ್ ಮೂವೀಸ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ರಾಘು ಶಿವಮೊಗ್ಗ ಅವ್ರ ಪರಿಚಯ ಆಯಿತು. ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸೈಬರ್ ಕ್ರೈಮ್ ಆಗೋಕ್ಕೆ ಶುರು ಆಗ್ಬಿಡ್ತು. ಯಾವ ಮಟ್ಟಕ್ಕೆ ಅಂತಂದರೆ, ಆನ್ಲೈನಲ್ಲಿ ವಿಸ್ಕಿ ಸಿಗುತ್ತೆ ಅಂದರೂ ಜನ ಕಾಸು ಕೊಟ್ಟು ಕೊಂಡ್ಕೊಳಕ್ಕೆ ದುಡ್ಡು ಕೊಟ್ಬಿಡೋರು. ಯಾರು ಆನ್ಲೈನಲ್ಲಿ ವಿಸ್ಕಿ ತೊಗೊಂಬಂದು ಮನೆಗೆ ಡೆಲಿವರಿ ಕೊಡ್ತಾರೆ? ಈ ಕೋವಿಡ್ ಸಂದರ್ಭದಲ್ಲಿ ಆ ಥರ ಎಲ್ಲ ಆಗಿದಾಗ ಜನಗಳಿಗೆ ಒಂದು ಪ್ರಜ್ಞೆ ಮೂಡಿಸ್ಬೇಕು ಅಂತೇಳಿ ಶಾರ್ಟ್ ಮೂವೀಸ್ ಮಾಡುವಾಗ ಅಲ್ಲಿ ನಮ್ಮ ರಾಘು ಶಿವಮೊಗ್ಗ ಸರ್ ಅವರ ಪರಿಚಯ ಆಯಿತು, ಸ್ನೇಹ ಆಯಿತು. ಅದು ಮುಂದೆ ಬೆಳೆದು ಪೆಂಟಗನ್ ಅಂತ ಅವರೊಂದು ಸಿನಿಮಾದಲ್ಲಿ ಮಾಡಿದಾಗ ಸೈಬರ್ ಕ್ರೈಮ್ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆನ ತೊಗೊಂಡ್ರು. ನೈಟ್ ರೌಂಡ್ಸಲ್ಲಿರೋ ನಮ್ಗೆ ಸ್ವಲ್ಪ ಟೈಮ್ ಇರುತ್ತೆ, ಆ ಟೈಮಲ್ಲಿ ಹೇಳಿ ಸರ್ ಅಂತ ಅಂದ್ಬಿಟ್ಟು ಸುಮಾರು 2-2.5 ಗಂಟೆ ಕಥೆ ಕೇಳಿಸ್ಕೊಂಡ್ರು. ಎಲ್ಲ ಕೇಳಿಸ್ಕೊಂಡು ಅದನ್ನು ಸುಂದರವಾಗಿ ಒಂದು ಚಿತ್ರ ಅಂತಂದರು, ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ. ಯಾವ ರೀತಿ ಹನಿ ಟ್ರ್ಯಾಪ್ ಮಾಡ್ತಾರೆ ಸೈಬರ್ ಕ್ರೈಮಲ್ಲಿ, ಯಾವ ರೀತಿ ಎಸ್ಪೆಷಲಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಸಾಕಷ್ಟು ಹಿಂಸೆಗಳಿಗೆ ಒಳಗಾಗ್ತಾರೆ, ಅದರಿಂದ ಒಂದು ಜೀವನೇ ಹೋಗೋ ಮಟ್ಟಕ್ಕೆ ಹೋಗುತ್ತೆ ಅಂತ. ಸೊ ಚಲನಚಿತ್ರಗಳ ಮುಖಾಂತರ ಒಂದಷ್ಟು ಅವೇರ್ನೆಸ್ಸು, ಪ್ರಜ್ಞೆ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲೂ ಒಂದು ಫುಲ್ ಪ್ಯಾಕೇಜ್ ಸಿಗೋದ್ರಿಂದ ಚಲನಚಿತ್ರಗಳ ಬಗ್ಗೆ ಹೆಚ್ಚಿನ ಗೌರವ, ಕಲಾವಿದರ ಬಗ್ಗೆ ಹೆಚ್ಚಿನ ಗೌರವ ಮೂಡ್ತಾ ಬಂತು. ಈ ಜರ್ನಿನಲ್ಲಿ ಇರುವಾಗ ನನ್ನ ಮಗನೂ ಬಹುಶಃ ಬ್ಲಡ್ಡಲ್ಲಿ ಬಂದಿದೆಯೇನೋ ಗೊತ್ತಿಲ್ಲ, ನನಗೆ ಮೂವಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ. ಅವನಿಗೆ ಸ್ಟಡೀಸ್ಗಿಂತ ಮೂವಿ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ಈ ವಾಸ್ ಮೋರ್ ಪ್ಯಾಷನೇಟೆಡ್ ಫಾರ್ ದ ಮೂವೀಸ್. ಸೊ ಡ್ಯಾನ್ಸ್ ಮಾಡೋದ್ರಿಂದ ಶುರು ಆಯಿತು ಗಣೇಶ ಹಬ್ಬಕ್ಕೆ. ಆಮೇಲೆ ನಮ್ಮ ಶ್ರೀ ದುನಿಯಾ ವಿಜಯ್ ಸರ್ ಅವರು ಇಲ್ಲ ಸಲ್ಗಾದಲ್ಲಿ ಒಂದು ಸಲ ಮಾಡಲಿ, ಏನೋ ಭಾಳ ಆಸೆ ಪಡ್ತಾನಲ್ಲ ನೋಡೋಣ ಅಂತ ಕರ್ಕೊಂಡ್ರು. ಅಲ್ಲೊಂದು ಸಣ್ಣ ಪಾತ್ರ ಆಯಿತು. ಅದಾದ ನಂತರ ಭೀಮಾ ಚಲನಚಿತ್ರದಲ್ಲಿ MLA ಮಗನ ಪಾತ್ರಕ್ಕೆ ಕೊಟ್ಟರು. ಆಮೇಲೆ ಹೇಳಿದ್ರು 2 ಕಂಡೀಷನ್ ಅಂದರು. ಏನು ಅಂದರು, ಶೂಟಿಂಗ್ ಕಡೆ ಬರ್ಕೂಡ್ದು, ಸಿನಿಮಾ ಆದಮೇಲೆ ನಾನು ಬೈಕೂಡ್ದು ಅಂದರು. ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಅವಾಗ ಅರ್ಥ ಆಗಿಲ್ಲ. ಆಮೇಲೆ ಗೊತ್ತಾಯಿತು, ಇಡೀ ಜೀವನದಲ್ಲಿ ನಾನು ಎಲ್ಲರಿಗೂ ಏನು ಮಾಡಬೇಡ ಅಂತ ಹೇಳಿದ್ದೀನೋ ಅದನ್ನೆಲ್ಲ ಅವ್ನ ಕೆಲ ಸಿನಿಮಾದಲ್ಲಿ ಮಾಡಿಸಿದ್ದಾರೆ. ಸೊ ಅದಕ್ಕೆ ರೇಕ್ಸಿದ್ರು, ಪಾತ್ರನ ಪಾತ್ರ ಥರ ನೋಡಿ, ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಏನು ನಿಮ್ಮ ಮಗ ಇಂಥ ರೋಲ್ ಮಾಡಿಬಿಡಿದ್ರೆ ತಲೆ ಕೆಡಿಸ್ಕೋಬೇಡಿ ಅಂತ. ಇವತ್ತು ದುನಿಯಾ ವಿಜಯರವರ ಏನು ಮಾರ್ಗದರ್ಶನ, ಆಶೀರ್ವಾದ ಮತ್ತು ಅವರ ಸಪೋರ್ಟಿಂದ ಇಲ್ಲಿವರೆಗೂ ಆತ ನಡ್ಕೊಂಡು ಬಂದೇನೆ. ನಮ್ಮ ರಾಘು ಶಿವಮೊಗ್ಗ ಅವರು ಈ ಚಿತ್ರದ ಬಗ್ಗೆ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ರು. ಯಾಕೆಂದರೆ ಸರ್, ತೀರಾ ವಾಸ್ತವಿಕತೆ ಏನಿದೆ ಅದನ್ನೇ ಮಾಡಬೇಕು ನಾವು. ಚಲನಚಿತ್ರ ಅದು ರಿಸರ್ಚ್ ಮಾಡಿ ಮಾಡಬೇಕು, ಜನಗಳಿಗೆ ಮಿಸ್ಗೈಡ್ ಮತ್ತು ಮಿಸ್ಲೀಡ್ ಮಾಡಬಾರ್ದು, ತಪ್ಪು ಸಂದೇಶ ಹೋಗಬಾರ್ದು, ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನೇ ತೊಗೋಬೇಕು ಅಂತೇಳಿ ನನ್ನ ಜೊತೆ ಮತ್ತು ಇನ್ನೊಬ್ರು ಡಾಕ್ಟರ್ ವಿಜಯ್ ಅಂತ ಇಲ್ಲಿ ಬಂದಿದ್ದಾರೆ, ಅವ್ರ ಜೊತೆ ಎಲ್ಲ ತುಂಬ ಡಿಸ್ಕಷನ್ ಮಾಡ್ತಾರೆ ಬೇರೆ ಬೇರೆ ಫೀಲ್ಡ್ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ. ಆ ಮಾಹಿತಿ ತೊಗೊಳ್ಳೋಂಥ ಸಂದರ್ಭದಲ್ಲೇ ಅವ್ರಿಗೆ ಇಲ್ಲ ವಿಜಯ್ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರೋ ಹೊಸ ಹುಡುಗನ ಹಾಕ್ಕೊಂಡು ಮಾಡಬೇಕು ಅಂತ. ನಮ್ಮ ಸಾಗರ್ ಇದ್ದಾರೆ ಆಲ್ರೆಡಿ ಪೆಂಟಗನಲ್ಲಿ ಮಾಡಿರೋರು. ಹಂಗೆ ಮಾತಾಡ್ತಾ ಜಯಸೂರ್ಯಾಗಿ ಹೇಳಿದ್ದಾರೆ ಅಂತಂದರು. ಅದಕ್ಕೆ ನಾನು ಇನ್ವಾಲ್ವ್ ಆಗಲ್ಲ, ಅದು ನಿಮಗೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಆಡಿಷನ್ ಮಾಡಿ ಆ ನಂತರ ಅಲ್ಲಿಂದ ಮುಂದಕ್ಕೆ ಈ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೀಗಾಗಿ ರಾಘು ಶಿವಮೊಗ್ಗ ಅವ್ರ ಜೊತೆ ಒಂದು ಅಸೋಸಿಯೇಟ್ ಆಯಿತು. ಮತ್ತು ತಾವು ಕೇಳಿದ್ರಿ ಸಿನಿಮಾಗಳ ಬಗ್ಗೆ ಯಾಕೆ ಪ್ರೀತಿ ಅಂತ, ಬಹುಶಃ ನಿಮಗೆ ಉತ್ತರ ಸಿಕ್ತು ಅನಿಸುತ್ತೆ.
ಯಾಕೆಂದರೆ ಮೊದಲು ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ ಆಚೆಗಡೆ ನಾನು ಒಬ್ಬ ಆಡಿಯನ್ಸ್ ಇದ್ದಾಗ ಇನ್ನೂ ಚೆನ್ನಾಗಿ ತೆಗಿಬೋದಾಗಿತ್ತು ಅಥವಾ ಏನೋ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸೋಕ್ಕೆ ಶುರು ಆಯಿತು. ಆದರೆ ಯಾವಾಗ ನಾನೇ ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಮಾಡಿದಾಗ ಆವಾಗ ಅರ್ಥ ಆಯಿತು, ಒಂದು ಸಣ್ಣ 3 ನಿಮಿಷದ ಚಿತ್ರಕ್ಕೆ ಎಷ್ಟು ಪೈನ್ ಆಗಿರುತ್ತೆ, ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು, ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು, ಎಷ್ಟು ಡೆಡಿಕೇಶನ್ ಮಾಡಬೇಕು, ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ ಅವರ ಆಲೋಚನೆಗೆ ತಕ್ಕಂಗೆ. ಅದು ಒಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದಿರ್ಬೋದು. ಬಟ್ ಯಾವುದೇ ಚಿತ್ರವನ್ನು ಆಗಲಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದನ್ನೇ ಅವತ್ತು, ಯಾಕಂದರೆ ಅದರಿಂದ ಇರೋವಂಥ ಶ್ರಮಾನ ವಿ ಶುಡ್ ರೆಸ್ಪೆಕ್ಟ್ ಅಂತ. ಅದರಲ್ಲಿ ಹೆಚ್ಚಿನದಾಗಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಬಹುಶಃ ವಿಶ್ವಾದ್ಯಂತ ಸದ್ದು ಮಾಡೋ ದಾರಿನಲ್ಲಿ ಹಾದಿನಲ್ಲಿದೆ ಅಂದರೆ ತಪ್ಪಾಗಲ್ಲ. ಸೊ ಹಾಗಾಗಿ ಜೀವನದಲ್ಲಿ ಇನ್ನೊಂದು ಅನ್ನಿಸ್ತು, ಮನೇಲಿ ಅಪ್ಪ ಅಮ್ಮ ಇಬ್ಬರು ಎಜುಕೇಷನ್ ಆಫೀಸರ್ಸು, ಡೆಪ್ಯೂಟಿ ಡೈರೆಕ್ಟರ್ ಎಜುಕೇಷನ್ ಆಫೀಸರ್ ಆಗಿದ್ದರು, ಅಮ್ಮ ಟೀಚರ್ ಆಗಿದ್ದರು. ನಮ್ಮಲ್ಲೆಲ್ಲ ಓದ್ಕೊಂಡು ಬಂದಂಥವ್ರು. ಇವನು ಸಿನಿಮಾ ಅಂತಂದಾಗ ಹೇಗೆ ಅಂತಂದಾಗ ಕೊನೆಗೆ ಅವ್ನಿಗೆ ಏನು ಇಷ್ಟ ಇದೆ ಅದು ಮಾಡಲಿ ಬಿಡು ಅಂತಂದ್ರು. ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವ್ರಿಗೇನು ಪ್ಯಾಷನ್ ಇರುತ್ತೆ ಅದನ್ನು ಮಾಡಬೇಕು ಅಂತ. ನಾನು ಆಗಲೇ ಮಾತಾಡ್ತಾ ಇಟ್ ವಾಸ್ ಲಿಟಲ್ ಕ್ವೈಟ್ ಸರ್ಪ್ರೈಸಿಂಗ್ ಟು ಮಿ, ಹೌ ಕಮ್ ಯು ಆರ್ ಹಿಯರ್ ಅಂತ ಶ್ವೇತಪ್ರಿಯ ಅವ್ರಿಗೆ ಕೇಳಿದೆ. ಇಲ್ಲ ಸರ್, ನಾನು ಆರ್ಮ್ಡ್ ಆಫೀಸರ್ ಆಗಬೇಕು ಅಂತೇಳಿ RD ಪೀರಿಯಡ್ಗೆ ಹೋಗಿದ್ದೆ. ನಾನು NCCನಲ್ಲಿ ಡೆಲ್ಲಿನಲ್ಲಿ RD ಪೀರಿಯಡ್ ಮಾಡಿ ನಾನು ಆರ್ಮಿ ಆಫೀಸರ್ ಆಗಬೇಕು ಅಂತ ಸೆಲೆಕ್ಷನ್ಗೆ ಹೋಗಿದ್ದೆ. ಬಟ್ ಈ ಫೋಟೋಗ್ರಫಿ ಹುಚ್ಚು ನನಗಿತ್ತು. ಐ ವಾಂಟ್ ಟು ಬಿಕಮ್ ಎ ಸಿನಿಮಾಟೋಗ್ರಫರ್, ಸೊ ಐ ಆಮ್ ಹಿಯರ್ ಟುಡೇ ಅಂತ ಹೇಳಿದ್ರು. ಸೊ ಬಿಗ್ ಕ್ಲಾಪ್ ಟು ಹರ್. ಯಾಕೆಂದರೆ ಅವರ ಪ್ಯಾಷನ್ ಅವರು ಪರ್ಸ್ಯೂ ಮಾಡಿದ್ದಾರೆ. ಸೊ ಹಾಗೆ ಯಾರಿಗೆ ಏನು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ಪರ್ಸ್ಯೂ ಮಾಡಲಿ. ತಾವು ಮುನ್ನುಡಿ ಅಂತ ಹೇಳಿದಿರ, ಇನ್ನು ಉಳಿದವ್ರು ಮಾತಾಡಲಿ. ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರು ಏನಿದ್ದೀರ, ತಮಗೆಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು.